ಸಂಬಂಧಪಟ್ಟಂಗೆ ನೀವು ಸಿಎಂ ನ ಟಾರ್ಗೆಟ್ ಮಾಡ್ತಿದ್ರಿ ಅನ್ನೋ ಆರೋಪ. ಅಲ್ಲ, ದಾಖಲೆಗಳು ಯಾರ ವಿರುದ್ಧ ಇರುತ್ತೋ ಅವ್ರ ಮೇಲೆ ಹೋಗ್ಬೇಕಾಗಿತ್ತು. ಪ್ರಾರಂಭದಲ್ಲಿ ನಾವೆಲ್ಲ ಶುರು ಮಾಡಿದ್ದು ಕಮಿಷನರ್ನ ಕ್ರಿಮಿನಲ್ ಕೇಸ್ ದಾಖಲು ಮಾಡಿ, ಅಧಿಕಾರಿಗಳು ತಪ್ಪು ಮಾಡ್ತಿದ್ದಾರೆ, ಅಧಿಕಾರಿಗಳನ್ನ ಒಳಗಾಕಿ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳಿದೆ. 37 ತಿಂಗಳಲ್ಲಿ 4869 ಸೈಟು ಮೈಸೂರಲ್ಲಿ ಬೇರೆ ಬೇರೆ ರೀತಿ ಪರಬಾರೇನೋ ಆಲ್ಟರ್ನೇಟ್ ಸೈಟ್ ಅಂತನೋ ಕೊಟ್ಟಿದ್ದಾರೆ ಅಂತ ಆದಮೇಲೆ ತನಿಖೆ ಮಾಡಿ ಅಂತ ಹೇಳಿದ್ರೆ ಯಾತಕ್ಕೆ ತನಿಖೆ ಮಾಡ್ತಿಲ್ಲ? ಅವತ್ತು ಕಮಿಷನರ್ನ ಒಳಗಾಕಿದ್ದಿದ್ರೆ ಈ ರೀತಿಯ ಮುಖ್ಯಮಂತ್ರಿಗಳ ವಿರುದ್ಧ ಆರೋಪ ಮಾಡುವ ಸಂದರ್ಭವೇ ಬರ್ತಿರ್ಲಿಲ್ವೇನೋ. ಒಂದರ್ಥದಲ್ಲಿ ಅವರೇ ನಿಂತ್ಕೊಂಡು ಅವ್ರ ಹಳ್ಳನ ಅವ್ರ ಕಾಲ್ಬುಡವನ್ನ ತೋಡ್ಕೋತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ವೈಯಕ್ತಿಕವಾಗಿ ಮುಖ್ಯಮಂತ್ರಿಗಳನ್ನ ಟಾರ್ಗೆಟ್, ನಾವು 14 ಸೈಟ್ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಸೈಟು ಒಬ್ಬ ಸರ್ಕಾರದ ಮುಖ್ಯಸ್ಥರಾಗಿ 136 ಶಾಸಕರ ಮುಖ್ಯಸ್ಥರಾಗಿರುವಂಥ ಮುಖ್ಯಮಂತ್ರಿಗಳ ಮೇಲೆ ಬಂದಿದೆ ಬಿಟ್ರೆ ಈ 14 ಸೈಟ್ ಏನೇನೂ ಅಲ್ಲ. 87 ಸೈಟ್ ಕೊಟ್ಟಿದ್ದಾರೆ ಒಬ್ಬ ವ್ಯಕ್ತಿಗೆ, 94 ಸೈಟ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ವಿರುದ್ಧ ಅಲ್ಲ, ಆದರೆ ಒಟ್ಟು ಮೂಡಾದಲ್ಲಿ ಅಕ್ರಮದ ವಿರುದ್ಧ. ಅದ್ರಲ್ಲಿ ಮುಖ್ಯಮಂತ್ರಿಗಳ ಮನೆಯವರು ಪಾಲ್ದಾರರು ಅನ್ನೋದು ಒಂದು ವಿಪರ್ಯಾಸನೂ ಹೌದು. ಪ್ರಾಸಿಕ್ಯೂಷನ್ಗೆ ಈಗ ತಡೆ ಆಗಿದೆ ಸರ್ ಸದ್ಯಕ್ಕೆ. ನ್ಯಾಯಾಲಯದಲ್ಲಿ ಪ್ರಕರಣ ಇದೆ, ಇನ್ನು ತೀರ್ಪು ಬರಬೇಕಾಗಿದೆ. ಹೋರಾಟ ಏನಿರುತ್ತೆ? ನಮಗೆ 29ನೇ ತಾರೀಕು ಕೋರ್ಟು ಏನು ದಾಖಲೆಗಳನ್ನು ಆಧಾರವನ್ನು ನೋಡಿ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಆ ರೀತಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಕೊಡ್ತಾರೆ ಅಥವಾ ಯಾವ್ದಾರು ಒಂದು ಏಜೆನ್ಸಿನ ಫಿಕ್ಸ್ ಮಾಡಲೇಬೇಕು. ಫಿಕ್ಸ್ ಮಾಡದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ದಾಖಲಾತಿಗಳು ಮುಖ್ಯಮಂತ್ರಿಗಳ ಮನೆಯವರಿಗೆ ಆಗಿರೋದ್ರಲ್ಲಿ ಹಸ್ತಕ್ಷೇಪ, ಸ್ವಜನ ಪಕ್ಷಪಾತ ಏನೇನೆಲ್ಲ ಹೇಳ್ಬೋದು ಎಲ್ಲವೂ ದಾಖಲೆಗಳಲ್ಲಿ ಇರೋದ್ರಿಂದ 29ನೇ ತಾರೀಕು ನಿರ್ಣಯ ಏನು ಹೈಕೋರ್ಟ್ ಏನು ಕೊಡುತ್ತೆ ಅನ್ನೋದ್ರ ಮೇಲೆ ಮುಂದಿನ ಹೋರಾಟ ಅವಲಂಬಿತ ಆಗುತ್ತೆ. ಇಲ್ಲಿ ನ್ಯಾಯ ಸಿಗದೇ ಇದ್ದರೆ ರಾಷ್ಟ್ರಪತಿಗಳು, ಸುಪ್ರೀಂ ಕೋರ್ಟ್ ಇದ್ದೇ ಇದೆ. ಆದರೆ ನನಗನ್ಸುತ್ತೆ ಕರ್ನಾಟಕದ ಹೈಕೋರ್ಟಲ್ಲೇ ನ್ಯಾಯ ಸಿಗುವಂಥ ಎಲ್ಲ ವಿಶ್ವಾಸ, ಯಾಕಂದರೆ ದಾಖಲೆಗಳು ಮಾತಾಡ್ತಾ ಇದೆ. ಬೆಟ್ಟ ಅಗದು ಇಲ್ಲಿ ಇಡೋರ ಅಂತ, ಯಾಕಂದ್ರೆ 4800 ಚಿಲ್ಲರೆ ಸೈಟ್ಗಳನ್ನ ಬಿಟ್ಬಿಟ್ಟು ಬರೀ 14 ಸೈಟ್ ಮಾತ್ರ ಇಟ್ಕೊಳ್ತಿದ್ರಲ್ಲ, ಯಾಕೆ ಅಂತ. ಅದರಲ್ಲಿ ಬಿಜೆಪಿ ಪಕ್ಷದ ನಿಮ್ದು ಕೂಡ ಇದೆ, ನಿಮ್ಮ ಪಕ್ಷದವ್ರದ್ದು, JDS ಇದೆ, ನಿಮ್ಮ ಮೈತ್ರಿ ಪಕ್ಷದವ್ರದ್ದು. ಅವರೆಲ್ಲ ಬಿಟ್ಬಿಟ್ಟು ಯಾಕೆ ಸಿಎಂ ನ ಟಾರ್ಗೆಟ್ ಮಾಡ್ತೀರಿ, ಕಾಂಗ್ರೆಸ್ ನ ಟಾರ್ಗೆಟ್ ಮಾಡ್ತೀರಿ ಅಂತ? ಮುಖ್ಯಮಂತ್ರಿಗಳು ಅನ್ನೋದು ಸರ್ಕಾರದ, ನಮ್ಮ ರಾಜ್ಯದ ಹೆಡ್ ಆಫ್ ದಿ ಗೌರ್ಮೆಂಟ್ ಅನ್ನೋ ಕಾರಣಕ್ಕೆ ಮುಖ್ಯಮಂತ್ರಿಗಳ ಸುತ್ತ ಇದೆ. ಮೊದಲನೇ ದಿವಸನೇ ಇದರಲ್ಲಿ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, BJP ಅವ್ರ ಸರ್ಕಾರ ಇದ್ದಾಗ ನನಗೆ ಕೊಟ್ಟಿದ್ದು ಇದನ್ನು ನಾನು ನಿರಾಕರಣೆ ಮಾಡ್ತೀನಿ, ಈಗಲೂ ಸರೆಂಡರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದಿದ್ರೆ 14 ಬಿಟ್ಟು ಮಿಕ್ಕಿದ್ರ ಸುತ್ತ ಇತ್ತು. ಆದರೆ ಯಾಕೆ ಇವ್ರಿಗೆ 14 ಸೈಟ್ ಮೇಲೆ ವಾಂಚಲ್ಯ, ಯಾಕೆ ಹಠಕ್ಕೆ ಬಿದ್ದರು ಮುಖ್ಯಮಂತ್ರಿಗಳು? ತಪ್ಪೇ ಮಾಡಿಲ್ಲ ಅಂತ ಯಾಕೆ ಅನ್ನಿಸ್ತು ಅವ್ರಿಗೆ? ಅಂದರೆ ಇವ್ರ ಗಮನಕ್ಕೆ ಬರದೇನೆ ತಪ್ಪಾಗಿರಬಹುದೇನೋ. ಆದರೆ ಅವರೊಬ್ಬ ಮುಖ್ಯಮಂತ್ರಿಯಾಗಿ 14 ಸೈಟ್ ಸರೆಂಡರ್ ಮಾಡ್ತೀನಿ ರೀ ಮೂಡಾಗೆ, ನಾನು ಆಮೇಲೆ ಮಿಕ್ಕಿದ್ದನ್ನು ತನಿಖೆ ಮಾಡ್ತೀನಿ ಅಂತ ಮಾಡಿಬಿಟ್ಟಿದ್ದಿದ್ರೆ BJP ಇವತ್ತು ಹೇಳ್ತಾ ಇದ್ದೀವಿ, BJP ಅವ್ರು ತಪ್ಪು ಮಾಡಿದರೆ BJP ಅವ್ರದ್ದು ತನಿಖೆ ಮಾಡಿ, ಬೇರೆ ಯಾವ್ದಾದ್ರು ರಾಜಕಾರಣಿ ಬೇರೆ ಪಾರ್ಟಿಯವ್ರು ಮಾಡಿದ್ರು ತನಿಖೆ ಮಾಡಿಸಿ. ಅವ್ರ ವಿರುದ್ಧ ಒಂದೇ ಒಂದು ತುಂಡು ಪೇಪರು ಬೇರೆಯವರ ಬಗ್ಗೆ ಹೇಳ್ತಾ ಇದ್ದಾರೆ ಬಿಟ್ರೆ ಯಾವುದೇ ದಾಖಲಾತಿಗಳನ್ನ ಬಿಡುಗಡೆ ಮಾಡೇ ಇಲ್ಲ ಇವರು. ಬಿಜೆಪಿ ಮತ್ತೆ JDS ಇದ್ರು ಕೂಡ ತನಿಖೆ ಆಗ್ಬೇಕು, ಅವ್ರ ವಿರುದ್ಧ ಕ್ರಮ ಆಗ್ಬೇಕು ಅಂತ. ಯಾರ ವಿರುದ್ಧ? ಇವತ್ತು ಮೂಡಾಗ ಮೋಸ ಮಾಡಿದ್ದಾರೆ ಅಂದ್ರೆ ಎಲ್ಲರ ವಿರುದ್ಧನೂ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. ನಿಮ್ ವಿರುದ್ಧ ಆರೋಪ ಇದೆ ಸರ್, G ಕ್ಯಾಟಗರಿ ಸೈಟ್ ಹೊಂದಿದ್ರಿ ಅಂತ. ಅದೇ ಒಂದೇ ಒಂದು G ಕ್ಯಾಟಗರಿಯ ಯಾವುದೇ ಸೈಟು ನನ್ನ ಹತ್ರ ಇಲ್ಲ. ಅದೊಂದು ಸುಳ್ಳು ಆರೋಪವನ್ನು ಮಾಡಿದ್ದಾರೆ. ಅದಕ್ಕೆ ಹೇಳಿದ್ದೀನಿ, ತೋರಿಸಿದರೆ ಯಾವ್ದಾದ್ರು ಒಂದು ದಾಖಲಾತಿ ಬಿಡುಗಡೆ ಮಾಡಿದ್ರೆ ಆ ಕ್ಷಣವೇ ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ. ತೋರಿಸ್ಲಿಲ್ಲ ಅಂದರೆ 2 ದಿವಸ ನೀವು ನಿವೃತ್ತಿ ಆಗ್ತೀರಾ ಹೇಳಿ ಅಂತ ಆರೋಪ ಮಾಡಿದವ್ರನ್ನ ಪ್ರಶ್ನೆ ಮಾಡಿದ್ದೀನಿ. ಆ ಥರದ್ದು ಯಾವ ಪ್ರಕರಣವೂ ಇಲ್ಲ. ಒಂದು. ಎರಡನೇದು, G ಕ್ಯಾಟಗರಿ ತಗೊಂಡ್ರೆ ಅಪರಾಧ ಅಲ್ಲ, ನಾ ತಗೊಂಡಿಲ್ಲ. G ಕ್ಯಾಟಗರಿ ನನ್ನ ಹತ್ರ ಒಂದು ದಾಖಲೆ ಬಂದಿದೆ. 2004ನೇ ಇಸ್ವಿಯಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಒಂದು ಸೈಟನ್ನು ಕೊಟ್ಟಿದ್ದಾರೆ. 2024ರವರೆಗೆ ಅವ್ರಿಗೆ ನಾನೊಂದು ಆಲ್ಟರ್ನೇಟ್ ಸೈಟ್ ಕೊಡಿ, ನನಗೆ ಈ ಜಾಗ ಬೇಡ ಅಂತ ಕೊಟ್ಟರೂ 25 ಪತ್ರಗಳ ವ್ಯವಹಾರ ಆಗಿದೆ. ಕಾಂಗ್ರೆಸ್ಸಿನ ಕಾರ್ಯಕರ್ತನಿಗೆ ಆಲ್ಟರ್ನೇಟ್ ಸೈಟ್ ಕೊಟ್ಟಿಲ್ಲ. ಆದರೆ ಮೂಡ ಮಿಕ್ಕಿದವ್ರಿಗೆ 80, 70, 100 ತನಕ ಸೈಟ್ಗಳನ್ನ ಕೊಟ್ಟಿದೆ.
ಕಾಂಗ್ರೆಸ್ಸಿನ ಕಾರ್ಯಕರ್ತನಿಗೆ ಕಳೆದ 20 ವರ್ಷದಿಂದ ಆಲ್ಟರ್ನೇಟ್ ಸೈಟ್ ಕೊಟ್ಟಿಲ್ಲ. ಇದೂ ಪ್ರಕರಣ ಇದೆ. ಮೋಹನ್ ಕುಮಾರ್ ಇದು ಪ್ರಕರಣಗಳು ಎಲ್ಲರ ಹತ್ರನೂ ಇರೋ ಕಾರಣಕ್ಕೆ ಈ ಥರದ ನಡೀತಾನೆ ಇದೆ. ಆದರೆ ಜಿ ಕ್ಯಾಟಗರಿ ತಗೊಳ್ಳೋದು ತಪ್ಪಲ್ಲ. ಆದರೆ ನನ್ನ ವಿಷಯದಲ್ಲಿ ಆ ಥರದ್ದು ಯಾವುದೂ ಆಗಿಲ್ಲ. ಪ್ರೂವ್ ಅಲ್ಲ, ಸಾಧ್ಯನೇ ಇಲ್ಲ. ಆ ಥರ ಆದರೆ ಅವ್ರು ಯಾವತ್ತು ನಿವೃತ್ತಿ ಆಗ್ತಾರೆ ಅನ್ನೋದು ಅಷ್ಟೇ ನನಗೆ ಇಂಪಾರ್ಟೆಂಟ್. ಚಾಲೆಂಜನ್ನು ಒಪ್ಕೊಂಡಿಲ್ಲ ಅವ್ರು ಇನ್ನೂ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.